ಸಿಗ್ನೇಚರ್ ಬಗ್ಗೆ ನಿಮಗೆ ತಿಳಿಸಿ ಹೇಳ್ತೇನೆ. ಈ ಸಿಗ್ನೇಚರ್ ಯಾವ ರೀತಿ ಮಾಡಿದ್ರೆ ನಾವು ಯಾವ ರೀತಿ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಅಂತ ನಿಮಗೆ ತೋರಿಸ್ತೇನೆ. ಅದೇ ರೀತಿ ಸಿಗ್ನೇಚರ್ ಯಾವಾಗಲೂ ನಿಮಗೆ ಚೇಂಜ್ ಮಾಡುವ ಒಂದು ಅವಶ್ಯಕತೆ ಬಂದಾಗ ಅದನ್ನೊಂದು ಯಾರಾದರೂ ಒಂದು ಕಲಿತವರಿದ್ರೆ ಅವರ ಹತ್ರ ನೀವು ತಿಳಿದುಕೊಂಡೇ ನೀವು ಅದನ್ನು ಚೇಂಜ್ ಮಾಡಬೇಕು. ನೀವಾಗೆ ಕುಳಿತುಕೊಂಡು ಅದಕ್ಕೆ ಏನಾದರೂ ಎ ಸೇರಿಸುವುದು ಬಿ ಸೇರಿಸುವುದು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಸುಮ್ಮನೆ ಅಡಾಪ್ಟ್ ಮಾಡ್ಕೊಳ್ತೀರಾ. ಮತ್ತೆ ಸಿಗ್ನೇಚರ್ ಅದು ನೀವು ಚೇಂಜ್ ಮಾಡಿದ ಮೇಲೆ ಕೂಡ ಅದಕ್ಕೆ ಬರೀಲಿಕ್ಕೆ ಇರ್ತದೆ. ಅದು ಬರೆಯುವಾಗ ಕೂಡ ನೀವು ಅದನ್ನು ಶುಕ್ಲ ಪಕ್ಷದ ಅದನ್ನು ಬರಿಬೇಕಾಗ್ತದೆ. ಶುಕ್ಲ ಪಕ್ಷ ಅಂದ್ರೆ ಅಮಾವಾಸ್ಯೆ ಮಾರನೇ ದಿನದಿಂದ. ಅದು ಕೂಡ ನಿಮ್ಮ ಲಕ್ಕಿ ನಂಬರ್ ಯಾವಾಗ ಬರ್ತದೆ ಆಗ ಮಾತ್ರ ಅದನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಬರೀಲಿಕ್ಕೆ. ಇಷ್ಟೇ ಸಮಯ ಬರೀಲಿಕ್ಕೆ ಅಂತ ಅದಕ್ಕೊಂದು ಸಮಯದ ಒಂದು ನಿರ್ಬಂಧ ಇದೆ. ಅಲ್ಲಿವರೆಗೆ ಮಾತ್ರ ನೀವು ಬರಿಬೇಕಾಗ್ತದೆ. ಇದನ್ನೆಲ್ಲ ನೀವು ಬರೆದ್ರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತ ಬಂದೇ ಬರ್ತದೆ. ಈಗ ನಾನು ಸಿಗ್ನೇಚರ್ ತೋರಿಸ್ತೇನೆ, ಯಾವ ರೀತಿ ಇರ್ತದೆ ನೋಡ್ಕೊಳ್ಳಿ. ನೋಡಿ ಇಂಥದ್ದು ಕೆಲವರು ಈ ರೀತಿಯಾಗಿ ಸಿಗ್ನೇಚರ್ ಮಾಡ್ತಾರೆ. ಇದು ನೋಡಿ ಇಲ್ಲಿ ಹೇಗಿದೆ ಅಂದ್ರೆ ಈ ಸಿಗ್ನೇಚರ್ ಮಾಡುವಾಗ ಇಲ್ಲಿಂದ ಬಂದು ಇಲ್ಲಿ ಹೋಗಿದೆ, ಇದು ಕ್ರಾಸ್ ಆಗಿದೆ. ಇದೇನಾದ್ರೆ ಈ ರೀತಿ ಯಾರೇ ಸಿಗ್ನೇಚರ್ ಮಾಡ್ತಾ ಇದ್ರು ಕೂಡ ಅವರು ಇಲ್ಲಿಂದ ಬಂದು ಇಲ್ಲಿ ಹೇಗೆ ಎಳಿತಾರೆ ನೋಡಿ. ಆದ್ರಿಂದ ಅವರು ಒಮ್ಮೆ ಮುಂದೆ ಮತ್ತೆ ಲೈಫಲ್ಲಿ ಹಿಂದೆ ಬರ್ತಾರೆ ಅಂತ, ಹಿಂದೆ ಬಂದು ಮತ್ತೆ ಯೂ ಟರ್ನ್ ತಗೊಂಡು ಮತ್ತೆ ಮುಂದೆ ಹೋಗ್ತಾರೆ ಅಂತ ಬರ್ತದೆ. ಅಂದ್ರೆ ಲೈಫಲ್ಲಿ ಒಮ್ಮೆ ಕೆಳಗೆ ಬಿದ್ದವರು ಮೇಲೆ ಬರ್ತಾರೆ ಅಂತ ಬರ್ತಾ ಉಂಟು. ಇಂಥ ಸಿಗ್ನೇಚರ್ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತೇನೆ. ಅದು ಕೂಡ ನಿಮ್ಮ ವೈವಾಹಿಕ ಬದುಕಿಗೆ ಇದು ಖಂಡಿತ ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತದೆ. ಇಂಥ ಸಿಗ್ನೇಚರ್ ನಿಮ್ಮಲ್ಲಿ ಇದ್ರೆ ಅದನ್ನು ಬದಲಾಯಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಿ. ಇನ್ನು ನೆಕ್ಸ್ಟ್ ಅಂದ್ರೆ ಇಂಥದ್ದು ಈ ಸಿಗ್ನೇಚರ್ ನೋಡಿ. ಈ ಸಿಗ್ನೇಚರ್ ನಲ್ಲಿ ಒಂದೇ ಗೀಟ್ ಇದೆ ಮೇಲೆ, ಮತ್ತೆ ಡಾಟ್ ಇದೆ, ಇಲ್ಲಿ ಡಾಟ್ ಉಂಟು ನೋಡಿ. ಇದು ಹೆಚ್ಚಿನವರು ಡಾಟ್ ಹಾಕಿ ಸಿಗ್ನೇಚರ್ ಮಾಡ್ತಾರೆ. ಮತ್ತೆ ಇಲ್ಲಿ ಕೂಡ ಡಾಟ್ ಇದೆ. ಕೆಲವರಿಗೆ ಒಂದು ಹುಚ್ಚರಾಗೆ ಹುಚ್ಚುದನ ಅದು ಡಾಟ್ ಆಗ್ಬೋದು, ಇಲ್ಲಿ ಹಾಕ್ತಾರೆ ಡಾಟ್, ಅಥವಾ ಇದ್ರ ಮೇಲೆ ಹಾಕ್ತಾರೆ, ಅಥವಾ ಇಲ್ಲಿ ಹಾಕ್ತಾರೆ. ಬೇಕಂದ್ರೆ ಅಲ್ಲಿ ಡಾಟ್ ಹಾಕ್ತಾರೆ. ಈ ಡಾಟ್ ಅಂದ್ರೆ ಏನಂದ್ರೆ, ಡಾಟ್ ಅಂದ್ರೆ ಫುಲ್ ಸ್ಟಾಪ್ ಅಂತ ಇದರ ಅರ್ಥ. ಫುಲ್ ಸ್ಟಾಪ್ ಅಂದ್ರೆ ನಿಮ್ಮ ಲೈಫಲ್ಲಿ ಒಮ್ಮೆ ಫುಲ್ ಸ್ಟಾಪ್ ಆಗಬೇಕು. ಈ ಫುಲ್ ಸ್ಟಾಪ್ ಆದ ನಂತರ ಮತ್ತೆ ಮುಂದುವರಿತೆ, ಇಲ್ಲಿ ಫುಲ್ ಸ್ಟಾಪ್ ಆದ್ರೆ ಮತ್ತೆ ಮುಂದುವರಿತೆ, ಮತ್ತೆ ಇಲ್ಲಿ 3 ಫುಲ್ ಸ್ಟಾಪ್ ಇದೆ. ಅಥವಾ ನೀವು ಎಷ್ಟು ಡಾಟ್ ಹಾಕಿದ್ರೆ ಅಷ್ಟು ಫುಲ್ ಸ್ಟಾಪ್ ನಿಮ್ಮ ಒಂದು ಲೈಫಿಗೆ ಬರ್ತದೆ ಅಂತ ಇದು ಇಂಡಿಕೇಟ್ ಮಾಡ್ತಾ ಉಂಟು. ಇಂತಹ ಸಿಗ್ನೇಚರ್ ಇದ್ರೆ ಕೂಡ ನೀವು ಚೇಂಜ್ ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆ. ಅದರಲ್ಲಿ ಕೂಡ ಯಾರು ಡಾಟ್ ಹಾಕ್ತಾರೆ ಅವರು ಡಾಟ್ ಹಾಕದೇ ಇರುವುದು ಒಳ್ಳೇದಂತ ಹೇಳ್ತೇನೆ. ಏಳಿಗೆ ಕೂಡ ಅದರಲ್ಲಿ ಬರಬಹುದು. ಖಂಡಿತ ಕಪ್ಪು ಚುಕ್ಕೆ ಇಟ್ಟಾಗೆ. ಇನ್ನೊಂದು ಸಿಗ್ನೇಚರ್ ಇದೆ ನೋಡಿ. ಈ ಸಿಗ್ನೇಚರ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿಂದ ನೋಡಿ ಈ ಸಿಗ್ನೇಚರ್ ಹೀಗೆ ಮಾಡಿ ಇಲ್ಲಿ ಕವರ್ ಮಾಡಿದೆ, ಮೇಲೆ ಕವರ್ ಆಗಿದೆ ಇದು. ಮತ್ತೆ ಇಲ್ಲಿ ಒಂದು ಗೀಟ್ ಇದೆ. ಇಲ್ಲಿ ಮೇಲೆ ಕವರ್ ಆದಾಗ ಏನಾಗ್ತದೆ ಅಂದ್ರೆ ನಿಮ್ಮ ಒಂದು ಅಭಿವ್ಯಕ್ತಿ ಏನಿದೆ ಅದು ವ್ಯಕ್ತವಾಗುವುದಿಲ್ಲ. ಅದೇ ರೀತಿ ನೀವು ಹೆದರಿಕೆಯಲ್ಲಿ ಒಂದು ಆಮೆ ಹಾಗೆ ಚಿಪ್ಪಿನೊಳಗೆ ಕುಳಿತುಕೊಂಡಿದೆ, ಅದೇ ರೀತಿ ಹೆದರಿಕೆಯಿಂದ ಕುಳಿತುಕೊಂಡಿರ್ಬೇಕಾಗ್ತದೆ. ಅದು ಅಲ್ಲದೆ ನಿಮ್ಗೆ ಏನು ಬೆನಿಫಿಟ್ ಸಿಗಬೇಕು ಅದು ಯಾವುದು ಬರುವುದಿಲ್ಲ. ಯಾಕಂದ್ರೆ ನೀವು ಮೊದಲೇ ಕವರ್ ಮಾಡಿಕೊಂಡಿದ್ದಿಲ್ಲ ಯಾವುದು ಬರಬಾರದು ಅಂತ. ಒಂದು ಇದರಲ್ಲಿ ಉಂಟು, ಆಯುಷ್ಯಕ್ಕೆ ಇದರಲ್ಲಿ ತುಂಬಾನೇ ಒಳ್ಳೆಯದು. ಆದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಇದು ಕೂಡ ಒಂದು ಸಪೋರ್ಟೇಬಲ್ ಆಗಿ ಇರುವುದಿಲ್ಲ. ನಿಮಗೆ ಸಂಪತ್ತಿಗಾಗ್ಲಿ ವಿದ್ಯೆಗಾಗ್ಲಿ ಅಡ್ಡಿ ಬರುವಂತ ಯೋಗ ಇದು. ಮತ್ತೆ ಇದರಲ್ಲಿ ಅಂದ್ರೆ ನಿಮ್ಗೆ ಬೇರೆಯವರ ಹತ್ತಿರ ಹೋಗ್ಲಿಕ್ಕೆ ನಿಮ್ಗೆ ತುಂಬಾನೇ ನಾಚಿಕೆ ಸ್ವಭಾವ ಇರ್ತದೆ ಈ ಸಿಗ್ನೇಚರ್ ಹಾಕೊಂಡ್ರೆ. ಅದರಿಂದ ಇದನ್ನು ಮೇಲಿಂದ ಇದು ಕ್ರಾಸ್ ಅನ್ನು ತೆಗೆದು ನೀವು ಸಿಗ್ನೇಚರ್ ಮಾಡೋದು ಒಳ್ಳೇದಂತ ಹೇಳ್ತೇನೆ. ಇನ್ನು ಸಿಗ್ನೇಚರ್ ಇದು ಇದೆ ನೋಡಿ. ಈ ಸಿಗ್ನೇಚರ್ ಹೀಗೆ ಇದೆ ನೋಡಿ. ಇಲ್ಲಿಂದ ಬಂದು ಸೀದಾ ಒಂದು ಗೀಟ್ ಆಗಿ ಕೆಳಗೆ ಬಂದಿದೆ. ಅಂದ್ರೆ ಇದು ಕೂಡ ಮೊದಲೇ ತೋರಿಸಿದೆ ನಾನು, ಯೂ ಟರ್ನ್ ಆಗಿ ಬರುವುದು ಅಂತ. ನೀವು ಎಷ್ಟೇ ಮೇಲೆ ಹೋದ್ರೂ ಕೂಡ ಒಮ್ಮೆ ಕೆಳಗೆ ಬರೋದು ಬರಲೇಬೇಕು ಲೈಫಲ್ಲಿ. ಕೆಳಗೆ ಬಂದು ಮತ್ತೆ ನೀವು ಪ್ರಯತ್ನ ಅಂದ್ರೆ ರೀಸ್ಟಾರ್ಟ್ ಆಗ್ತದೆ ನಿಮ್ಮ ಲೈಫ್. ಅಲ್ಲಿಂದ ಮತ್ತೆ ರೀಸ್ಟಾರ್ಟ್ ಆಗಿ ಮುಂದೆ ಹೋಗ್ತದೆ ಅಂತ ಬರ್ತಾ ಉಂಟು ಇದರಲ್ಲಿ. ಇಂಥ ಸಿಗ್ನೇಚರ್ ಇದ್ರೆ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದ ಹಾಗೆ. ಇನ್ನು ಕೆಲವರು ಈ ರೀತಿ ಸಿಗ್ನೇಚರ್ ಮಾಡ್ತಾರೆ. ಈ ರೀತಿ ಸಿಗ್ನೇಚರ್ ಮಾಡುವಾಗ ಏನಾಗ್ತದೆ ಅಂದ್ರೆ, ಕೆಳಗೆ 2 ಗೀಟ್ ಹಾಕಿದ್ದಾರೆ ನೋಡಿ. ಈ ಗೀಟ್ ಅಂದ್ರೆ ಏನಂದ್ರೆ ಒಂದು ಸಪೋರ್ಟೇಬಲ್ ಅಂತ ಬರ್ತಾ ಉಂಟು. ಈ ಗೀಟ್ಗೆ ಸಪೋರ್ಟ್ ಅಂತ ಹೇಳ್ತೇವೆ ನಾವು. ಈ ಸಪೋರ್ಟ್ ಬಂದಾಗ ಅಂದ್ರೆ ನೀವು ವಿವಾಹಿತರು ಅಂತ ತಿಳ್ಕೊಳ್ಳಿ. ನೀವು ವಿವಾಹಿತರಾಗಿ ನಿಮಗೆ ಸಪೋರ್ಟ್ ಬೇಕಾದ್ರೆ ಅಲ್ಲಿಗೆ ನಿಮ್ಮ ಪತಿ ಅಥವಾ ಪತ್ನಿ ಇರಬೇಕು. ಅದು ಒಂದು ಗೀಟ್ ಓಕೆ. ಅದು 2 ಗೀಟ್ ಬಂದ್ರೆ ಏನಾದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ಬರ್ತಾ ಉಂಟು. ಸೊ ಇಂಥ ಒಂದು 2 ಸಿಗ್ನೇಚರ್ ಇದ್ರೆ ಅದನ್ನು ಇಟ್ಕೊಂಡ್ಬೇಡಿ ಅಥವಾ ಅದನ್ನು ಚೇಂಜ್ ಮಾಡಿ. ಯಾಕಂದ್ರೆ ಇದರಿಂದ ನೀವು ತುಂಬಾ ತೊಂದರೆ ಅನುಭವಿಸ್ತಾರೆ. ಅದು ಕೂಡ ಸ್ಪೆಷಲ್ ಆಗಿ ವೈವಾಹಿಕ ಜೀವನದಲ್ಲಿ ತುಂಬಾನೇ ತೊಂದರೆ ಅನುಭವಿಸ್ತಾರೆ. ಯಾಕಂದ್ರೆ ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೇವೆ. ಅದರಿಂದ ಇಂಥ ಸಿಗ್ನೇಚರ್ ಇದ್ರೂ ಕೂಡ ನೀವು ಕೂಡ ಬದಲಿ ಮಾಡ್ಕೊಳ್ಬೇಕಾಗ್ತದೆ. ಅದರ ನಂತರ ಕೆಲವರು ಈ ರೀತಿ ಸಿಗ್ನೇಚರ್ ಮಾಡ್ತಾರೆ. ಇದು ಹೇಗೆ ಮಾಡ್ತಾರೆ ಅಂದ್ರೆ, ನಾವೇನು ತುಂಬಾನೇ ಇಂಗ್ಲಿಷ್ ಕಲ್ತಿದ್ದೇವೆ ಅಂತ ಇಲ್ಲಿಂದ ರೌಂಡ್ ಹಾಕಿ ಏನೋ ಎಳ್ದು ಬಿಡ್ತಾರೆ. ಒಂದು ಬಾಂಬ್ ತರ ಕಾಣ್ತದೆ ಇದು. ಇಂಥ ಸಿಗ್ನೇಚರ್ ಇರ್ತದೆ ಕೆಲವರು, ಹಗ್ಗ ಸುತ್ತಿದ ಹಾಗೆ. ಇದು ಏನಂದ್ರೆ ಇವರು ಒಂದರ ಮೇಲೆ ಒಂದು ಹೀಗೆ ಅಕ್ಷರಗಳನ್ನು ಬರಿತಾ ಹೋದಾಗ ಇವರು ಪ್ರಾಬ್ಲಮ್ ಅನ್ನು ತಾವೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಂದ್ರೆ ತಮ್ಮಿಂದಲೇ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿಂದ ಒದ್ದಾಡಿಕೊಂಡಿರ್ತಾರೆ. ಜೇಡ ಹೇಗೆ ತನ್ನ ಬಲೆಯನ್ನು ಹೆಣೆದುಕೊಂಡು ಅದರಲ್ಲಿ ಸಿಕ್ಕಿ ಒದ್ದಾಡ್ತಾರೆ, ಅದೇ ರೀತಿ ಇವರು ಕೂಡ ಲೈಫಲ್ಲಿ ಸಮಸ್ಯೆಗಳನ್ನು ತಾವೇ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ಒದ್ದಾಡ್ತಾ ಇರ್ತಾರೆ. ಸಿಗ್ನೇಚರ್ ಯಾವಾಗಲೂ ನೋಡಿದ್ರು ಕೂಡ ಅದು ಕ್ಲಿಯರ್ ಆಗಿ ಇರಬೇಕು, ಅದರ ಅಕ್ಷರ ಎಲ್ಲ ಕಾಣುವಂತಿರಬೇಕು. ಆಗ ಮಾತ್ರ ಸಿಗ್ನೇಚರ್ಗೆ ತುಂಬಾನೇ ಒಳ್ಳೆ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದು ಬಿಡುತ್ತೆ. ಇಲ್ಲ ಅಂದ್ರೆ ತೊಂದರೆ ಅನುಭವಿಸುವುದು ಮಾತ್ರ ತಪ್ಪುವುದಿಲ್ಲ ನಮಗೆ. ಅದರ ನಂತರ ಇನ್ನೊಂದು ಸಿಗ್ನೇಚರ್ ಇದೆ ನೋಡಿ.
ಈ ಸಿಗ್ನೇಚರ್ ಆಗಿರ್ತದೆ ನೋಡಿ, ಇಲ್ಲಿ ದೊಡ್ಡ ಅಕ್ಷರ ಬರ್ತದೆ, ಇಲ್ಲಿಂದ ಚಿಕ್ಕ 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 ಅಕ್ಷರ, ಇದು ಕಾಣುವುದಿಲ್ಲ ಚಿಕ್ಕ ಅಕ್ಷರ, ಇದು ನಾನು ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಮಾಡಿದ್ದೇನೆ. ಚಿಕ್ಕ ಅಕ್ಷರ ಉಂಟು, ಆದ್ರೆ ಕೆಳಗಡೆ ಗೀಟದ್ದು ಮಾಡಿದ ಶೈಲಿಯನ್ನು ತುಂಬಾನೇ ಚೆನ್ನಾಗಿದೆ. ಆದ್ರೆ ಇಲ್ಲಿ ಸಣ್ಣ ಅಕ್ಷರದಲ್ಲಿ ಬರೀತಾರೆ ನೋಡಿ. ಇವ್ರೇನಂದ್ರೆ ಶಾರ್ಟ್ ಟೆಂಪರ್ಡ್ ಅಂತ ಹೇಳ್ತೇನೆ. ಶಾರ್ಟ್ ಅಂದ್ರೆ ಇವರಿಗೆ ತುಂಬಾನೇ ಕೋಪ ಬರ್ತದೆ, ಸ್ವಲ್ಪ ಹೇಳಿದ್ರೆ ಸಾಕು ಅದನ್ನು ತಲೆಗೆ ತಗೊಂಡು ಕೂತ್ಕೊಳ್ತಾರೆ, ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಇರಿಟೇಟ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಲೈಫಲ್ಲಿ ಹೋಗುವಾಗ ಕೂಡ ದೊಡ್ಡ ದೊಡ್ಡ ಒಂದು ಅಧಿಕಾರಗಳನ್ನಾಗಲಿ ಕೆಲಸಗಳನ್ನಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ವಹಿಸಿಕೊಳ್ಳಲು ಇವರು ಹಿಂಜರಿತಾರೆ ಅಂತ ಒಂದು ಮನೋಭಾವ ಇವರಿಗಿರ್ತದೆ. ಯಾಕಂದ್ರೆ ಮೊದಲು ಹೋಗುವಾಗ ಹೇಗೆ ಇಲ್ಲಿ ದೊಡ್ಡ ಅಕ್ಷರ ಅಂತ ತೋರಿಸ್ತೇನೆ, ಹೋಗುವಾಗ ತುಂಬಾ ಉತ್ಸಾಹದಿಂದ ಹೋಗ್ತಾರೆ, ನಂತರ ಶಾರ್ಟ್ ಆಗಿ ಹೆದರಿಕೊಂಡೆ ಲೈಫಲ್ಲಿ ಮುಂದೆ ಹೋಗ್ತಾರೆ ಅಂತ ಬರ್ತಾ ಉಂಟು. ಸೊ ಉದ್ವೇಗದ ಪುರುಷ ಖಂಡಿತ ಉದ್ವೇಗವಾಗುವಂತ ಇಂಥ ಸಿಗ್ನೇಚರ್ ಇದ್ರೆ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೇಕು. ಇನ್ನೊಂದು ಸಿಗ್ನೇಚರ್ ಇದೆ ನೋಡಿ, ಇದು ಎಸ್ ಅಕ್ಷರ ಅವರು ಹೆಚ್ಚಾಗಿ ಮಾಡುವಂತ ಸಿಗ್ನೇಚರ್. ಹೀಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹಂಸದ ಚಿತ್ರ ಬಿಡಿಸ್ತಾರೆ. ಎಸ್ ಅಕ್ಷರ ಯಾರದೇ ಇದ್ರು ಕೂಡ ಹಂಸದ ಚಿತ್ರ ಬಿಡಿಸ್ತಾರೆ, ಅಥವಾ ಹಾವಿನ ಚಿತ್ರ ಬಿಡಿಸ್ತಾರೆ, ಅಥವಾ ಏನಾದ್ರೂ ಒಂದು ಬಿಡಿಸ್ತಾರೆ. ನಾನು ಒಂದು ಕಡಿಮೆ ಅಂದ್ರೆ ಒಂದು 50% ಜನರು ಇದನ್ನು ಮಾಡಿಯೇ ಮಾಡ್ತಾರೆ. ಸೊ ಅಂತವ್ರು ಮಾಡ್ಕೊಳ್ಬಹುದು. ಇದು ಏನು ಸೂಚಿಸ್ತಾ ಅಂದ್ರೆ ನಾಗನನ್ನು ಬಿಡಿಸಿದ್ರೆ ನಿಮ್ಗೆ ನಾಗದೋಷ ಉಂಟು, ಅದನ್ನು ನೀವು ಇಂಡಿಕೇಟ್ ಮಾಡಿ ತೋರಿಸ್ತಾ ಇದ್ದೀರಾ. ಇನ್ನು ಹಂಸ ಚಿತ್ರ ಮಾಡಿದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಚಿತ್ರಕಲೆ ಅಥವಾ ಒಂದು ಕಲೆ ನಿಮ್ಗೆ ಒಲಿದುಕೊಂಡು ಬರ್ತದೆ ಅಂತ ಅದು ಇಂಡಿಕೇಟ್ ಮಾಡ್ತದೆ. ಇಂಥ ಸಿಗ್ನೇಚರ್ ನೀವು ಮಾಡ್ಬೋದು. ಆದ್ರೂ ಕೂಡ ನಾನು ಹೇಳಿದ್ರೆ ನಾಗನ ಚಿತ್ರ ಮಾತ್ರ ಬಿಡಿಸಬೇಡಿ, ಬೇರೆ ಯಾವ್ದು ಹಕ್ಕಿಯ ಚಿತ್ರ ಬಿಡಿಸಿ ಓಕೆ, ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಕೂಡ ಹಾಗೆ ಈ ಸಿಗ್ನೇಚರ್ ನಿಮ್ಗೆ ಡಿಸ್ಟರ್ಬ್ ಮಾಡೋದಂದ್ರೆ ಇಲ್ಲಿ ಅಕ್ಷರಗಳು ಕ್ಲಿಯರ್ ಆಗಿರ್ಬೇಕು. ಯಾವುದೇ ತರದ ಅಕ್ಷರಗಳನ್ನು ಮೇಲ್ಮೇಲೆ ಬರೆದು ಕ್ಲಿಯರ್ ಆಗಿದೆ ಇರುವುದು ಕೂಡ ನಿಮ್ಗೆ ಅಷ್ಟು ಶುಭಕರ ಅಲ್ಲ ಅಂತ ತಿಳಿಸ್ತೇನೆ. ಯಾವ ಚಿತ್ರಗಳು ಒಂದು ಸರಳವಾಗಿ ಬರೆದ್ರು ಕೂಡ ಒಳ್ಳೆಯದಲ್ವಾ ಅಂತ. ಖಂಡಿತ. ಆದ್ರೆ ಅದೇ ಒಂದು ಸರ್ಪದ ಚಿತ್ರ ಮಾಡುವಾರ ಮಾತ್ರ ಅದೊಂದು ಸ್ವಲ್ಪ ಡೇಂಜರ್ಸ್ ಆಗಿರ್ತದೆ. ಅದು ಎಸ್ ಅಕ್ಷರ ಸರ್ಪದ ಚಿತ್ರ ಮಾಡೋದು ಜಾಸ್ತಿ ನಾನು ನೋಡಿದ್ದೇನೆ, ಅದಕ್ಕೆ ಹೇಳ್ತೇನೆ. ಇನ್ನೊಂದು ಸಿಗ್ನೇಚರ್ ಇದೆ ನೋಡಿ, ಇದು ಈ ಸಿಗ್ನೇಚರ್ ನೋಡಿ, ಇಲ್ಲಿಂದ ಸ್ಟ್ರೈಟ್ ಆಗಿದೆ, ಇಲ್ಲಿಂದ ಸೀದಾ. ಇಲ್ಲಿ ಡಿಗ್ರಿ ಇಟ್ಟಾಗ ಏನಾಗ್ತದೆ, ಡಿಗ್ರಿ ಇಟ್ಟಾಗ 0 ಡಿಗ್ರಿ ತೋರಿಸ್ತದೆ. ಇಲ್ಲಿಂದ 0 ಡಿಗ್ರಿ ತೋರಿಸಿದಾಗ ಏನಾಗ್ತದೆ, ನೀವು ಲೈಫಲ್ಲಿ ಮುಂದೆ ಹೋಗುವುದೂ ಇಲ್ಲ, ಕೆಳಗೆ ಬೀಳುವುದೂ ಇಲ್ಲ, ನೀವು ಒಂದು ತರ ಲೆವೆಲ್ ಅಲ್ಲಿ ಹೋಗ್ತಾ ಇರ್ತೀರಾ. ಉನ್ನತಿ ಸಾಧಿಸಲಿಕ್ಕೆ ನಿಮ್ಗೆ ಆಗುವುದಿಲ್ಲ ಅಂತ ಬರ್ತದೆ, ನಿಮ್ಗೆ ಉನ್ನತಿ ಸಾಧಿಸಲಿಕ್ಕೆ ನಿಮ್ಗೆ ಆಗುವುದಿಲ್ಲ, ನೀವು ಹಿಂಜರಿಕೆ ಸ್ವಭಾವ ಅಂತ ಬರ್ತದೆ. ಇಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿ 0 ಇದಕ್ಕೆ ಕೋನ ಮಾಪಕವನ್ನು ಇಟ್ಟಾಗ ಇದು 0 ಡಿಗ್ರಿ ಅಂದ್ರೆ 0 ಅಲ್ಲಿ ಇರ್ತೀರಾ ನೀವು, ಮುಂದೆ ಇಲ್ಲ ಹಿಂದೆ ಇಲ್ಲ, ಅಂದ್ರೆ ಇನ್ನು ಕೆಳಗೆ ಕೂಡ ಬೀಳುವುದಿಲ್ಲ, ಮೇಲೆ ಕೂಡ ಹೋಗುದು ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಇರ್ತೀರಾ. ಇಂಥ ಸಿಗ್ನೇಚರ್ ಚೇಂಜ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಸಿಗ್ನೇಚರ್ ಇರಬೇಕಂದ್ರೆ ನಾನು ತೋರಿಸ್ತೇನೆ. ಇನ್ನು ಕೆಲವರು ಇರ್ತಾರೆ ಈ ರೀತಿ ಸಿಗ್ನೇಚರ್ ಮಾಡ್ತಾರೆ. ಈ ರೀತಿ ಯಾಕಂದ್ರೆ ಸ್ವಲ್ಪ ಅಕ್ಷರ ಇಲ್ಲಿ ಬರೀತಾರೆ, ಇನ್ನೊಂದು ಸ್ವಲ್ಪ ಅಕ್ಷರ ಇಲ್ಲಿ ಬರೀತಾರೆ, ಇನ್ನೊಂದು ಸ್ವಲ್ಪ ಅಕ್ಷರ ಇಲ್ಲಿ ಬರೀತಾರೆ, ನಡುವೆ ಒಂದು ಗೀಟ್ ಆಗಿ ಬಿಡ್ತಾರೆ. ಇದೇನು ಸೂಚಿಸ್ತದೆ ಅಂದ್ರೆ ಲೈಫಲ್ಲಿ ಆಯಾ ಸಮಯದಲ್ಲಿ ಅಂದ್ರೆ ಒಂದು ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುವಾಗ ಇಲ್ಲಿ ಅವ್ರಿಗೆ ಬ್ರೇಕಪ್ ಆಗ್ತದೆ ಲೈಫಲ್ಲಿ. ಅದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ಬೋದು, ಅಥವಾ ಅವ್ರಿಗೆ ದೊಡ್ಡದಾಗಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರ್ಬೋದು. ಸೊ ಇಲ್ಲಿ ಗ್ಯಾಪ್ ಇರುವಾಗ ಇಲ್ಲಿ ಕೂಡ ಹಾಗೆ ಇದು ಬಾಲ್ಯ ಯೌವನ ವೃದ್ಧಾಪ್ಯ ಅಂತ 3 ಕಡೆ ಕೂಡ ತೋರಿಸ್ತಾ ಇದೆ. ಈ 3 ಕಡೆ ಕೂಡ ಗ್ಯಾಪ್ ಬಿಟ್ಟಾಗ 3 ಕಡೆ ಕೂಡ ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಬೀಳುವಂತ ಒಂದು ಇದು ಬರ್ತದೆ ನಿಮಗೆ. ಆದ್ರಿಂದ ನೀವು ಇಂಥ ಸಿಗ್ನೇಚರ್ ಇದ್ರು ಕೂಡ ಅದು ಒಟ್ಟಾಗಿ ಬರೆದುಕೊಂಡು ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೇದಾಗ್ತದೆ. ಇನ್ನು ಸಿಗ್ನೇಚರ್ ಯಾವ ರೀತಿ ಇರಬೇಕು ಅದು ನಿಮಗೆ ಖಂಡಿತ ನೀವು ನೋಡ್ಬೇಕಾಗ್ತದೆ. ಯಾರದೇ ಸಿಗ್ನೇಚರ್ ಆದ್ರೂ ಕೂಡ ಸಿಗ್ನೇಚರ್ ಮಾಡುವಾಗ ಈ ರೀತಿ ಇರಬೇಕು. ಅಂದ್ರೆ ರೈಟ್ ಹಾಕಿದಾಗ ನಾವು ಹೇಗೆ ಒಂದು ಪೇಪರ್ನಲ್ಲಿ ನಾವು ಏನಾದ್ರೂ ತಿದ್ದುವಾಗ ಅದನ್ನು ಉತ್ತರ ಸರಿದ್ರೆ ರೈಟ್ ಆಗ್ತದೆ. ರೈಟ್ ಅಂದ್ರೆ ರೈಟ್ ವೇ, ನೀವು ರೈಟ್ ವೇ ಅಲ್ಲಿ ಇದ್ದೀರ ಅಂತ ಈ ಸಿಗ್ನೇಚರ್ ತೋರಿಸ್ತಾ ಉಂಟು. ಇದು ಸಿಗ್ನೇಚರ್ ಅಲ್ಲ, ನೀವು ಯಾವ ರೀತಿ ಯಾವ ಡಿಗ್ರಿಯಲ್ಲಿ ಸಿಗ್ನೇಚರ್ ಮಾಡಬೇಕಂತ ತೋರಿಸ್ತಾ ಇದ್ದೇನೆ ನಾನು. ಇಲ್ಲಿ ಈ ರೀತಿ ಸಿಗ್ನೇಚರ್ ಮಾಡಿದಾಗ ನೀವು ಡಿಗ್ರಿಯನ್ನು ಇಲ್ಲಿ ಇಟ್ಟರೆ ಅಂದ್ರೆ ಕೋನಮಾಪಕವನ್ನು ಇಲ್ಲಿ ಇಟ್ಟರೆ ಇದು 140ರಿಂದ 150 ಡಿಗ್ರಿ ತೋರಿಸಬೇಕು. ಅಂದ್ರೆ ಮಾತ್ರ ನೀವು ಲೈಫಲ್ಲಿ ತುಂಬಾನೇ ಸಕ್ಸಸ್ ಆಗ್ತೀರಾ ಅಂತ ಬರ್ತಾ ಉಂಟು. ಎಷ್ಟೇ ಕೆಳಗೆ ಬಿದ್ದರೂ ಕೂಡ ನೀವು ಮತ್ತೆ ಮುಂದೆ ಮೇಲೆ ಎತ್ಕೊಂಡು ಹೋಗ್ತೀರಾ. ಇದು ನಾನು ಹೆಚ್ಚಿನ ಅವರ ಒಂದು ಮಹಾನುಭಾವರ ಒಂದು ಸಿಗ್ನೇಚರ್ಗಳನ್ನು ಚೆಕ್ ಮಾಡಿ ನೋಡಿದಾಗ ಈ ವಿಷಯ ನನಗೆ ಗೊತ್ತಾಯಿತು. ನಮ್ಮ ಗುರುಗಳು ಕೂಡ ಹೇಳಿಕೊಟ್ಟಿದ್ದಾರೆ. ಅದರಿಂದ ಸಿಗ್ನೇಚರ್ ಈ ರೀತಿಯಾಗಿ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬಾನೇ ಒಳ್ಳೆಯದು. ಅದು ಅಲ್ಲದೆ ಇನ್ನೊಂದು ಸಿಗ್ನೇಚರ್ ತೋರಿಸ್ತೇನೆ ನೋಡಿ. ಈ ಸಿಗ್ನೇಚರ್ ಇದು ಸಿಗ್ನೇಚರೇ, ಆದರೆ ನಿಮಗೆ ಒಂದು ನಿಶಾನ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಗೀಟ್ ಹಾಕಿ. ಈ ಸಿಗ್ನೇಚರ್ ನಮ್ಮ ದಕ್ಷಿಣ ಕನ್ನಡದ ಓರ್ವ ಪ್ರಸಿದ್ಧ ವ್ಯಕ್ತಿಯ ಒಂದು ಸಿಗ್ನೇಚರ್ ಇದು. ಇವರು ಬಹುದೊಡ್ಡ ಸಮಾಜ ಸೇವಕ, ಹೆಸರು ಹೇಳುವುದಿಲ್ಲ ನಾನು. ಅವರ ಸಿಗ್ನೇಚರ್ ಹೇಗೆ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ 90 ಡಿಗ್ರಿಗಿಂತ ಕೆಳಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ನೇರ ಹೀಗೆ ಬರ್ತಾ ಉಂಟು, ಹೀಗೆ ವಿ ಅಕ್ಷರದಲ್ಲಿ ಹೀಗೆ ಬರ್ತಾ ಇದೆ. ಸೊ ಈ ಸಿಗ್ನೇಚರ್ ಯಾರು ಮಾಡ್ಬೋದಂದ್ರೆ ನಿಮ್ಮಲ್ಲಿ ಉತ್ಪತ್ತಿ ಕೋಟಿ ಇದ್ರೆ ಮಾತ್ರ ನೀವು ಇಂಥ ಸಿಗ್ನೇಚರ್ ಮಾಡಬೇಕು. ಒಂದು ವೇಳೆ ಇಲ್ಲ ಅಂದ್ರೆ ನೀವು ಇದರಲ್ಲಿ ತುಂಬಾನೇ ಪೆಟ್ಟು ತಿಂತೀರಾ, ಇದ್ದದನ್ನು ಕಳ್ಕೊಳ್ತೀರಾ ಅಂತ ಬರ್ತಾ ಉಂಟು. ಯಾಕಂದ್ರೆ ಇಲ್ಲಿ ಮೊದಲೇ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಈ ಡಿಗ್ರಿಯಿಂದ ಸ್ಟಾರ್ಟ್ ಮಾಡುವಾಗ ಇದು 140 ಡಿಗ್ರಿಗಿಂತ ಮೇಲೆ ಇರ್ತದೆ. ಅಲ್ಲಿಂದ ಅವರಿಗೆ ಬರ್ತಾ ಉಂಟು ಹಣ ಬದಲದನ್ನ ಅವರು ಸಮಾಜ ಸೇವೆಗೆ ವಿನಿಯೋಗ ಮಾಡ್ತಾರೆ ಅಂತ ಇದು ಇಂಡಿಕೇಟ್ ಮಾಡ್ತದೆ. ಇಲ್ಲಿಂದ ಬರ್ತದೆ, ಇಲ್ಲಿ ವಿನಿಯೋಗ ಮಾಡ್ತಾರೆ, ಇಲ್ಲಿ ಬರ್ತದೆ, ಇಲ್ಲಿ ವಿನಿಯೋಗ ಮಾಡ್ತಾರೆ. ಹಾಗೆ ಒಂದು ವೇಳೆ ನಿಮ್ಮಲ್ಲಿ ಏನೂ ಇಲ್ಲ ಇದ್ರೆ ಇಂಥ ಸಿಗ್ನೇಚರ್ ಮಾಡಿದ್ರೆ ಬಂದ ಹಣನೇ ಸಮಾಜ ಸೇವೆಗೆ ವಿನಿಯೋಗ ಮಾಡಿ ನೀವು ಮಾತ್ರ ಪಾಪರಾಗ್ತೀರಾ ಖಂಡಿತ. ಯಾಕಂದ್ರೆ ನಿಮ್ಮ ಅಂತ ಇನ್ಕಮ್ ಇಲ್ಲ ಇದ್ರೆ ನೀವಿಂತ ಸಿಗ್ನೇಚರ್ ಮಾಡುದು ಸರಿಯಲ್ಲ, ಖಾಲಿ ಮಾಡ್ಕೊಂಡು ಕೂತ್ಕೊಳ್ಬೇಕಾಗ್ತದೆ. ಆದ್ರಿಂದ ಇಂಥ ಸಿಗ್ನೇಚರ್ ಮಾಡಕ್ ಹೋಗ್ಬೇಡಿ. ನಾನು ತೋರಿಸಿದ ನೋಡಿ ರೈಟ್ ಅದನ್ನೇ ಮಾಡಬೇಕು. ಸರಿಯಾದ ಸಿಗ್ನೇಚರ್ ಮಾಡೋ ಕ್ರಮ ಇಲ್ಲಿದೆ ನೋಡಿ. ಇದು
ಸಿಗ್ನೇಚರ್ ಮಾಡೋ ಕ್ರಮ ಹೀಗೆ. ಇದು ಅಕ್ಷರ ಏನೇ ಇರಲಿ, ಬೇಕಾದ್ರೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಇದು ನಾನೊಂದು ನಿಮಗೆ ಒಂದು ತೋರಿಸಲಿಕ್ಕೆ ಸ್ಪೆಸಿಮೆನ್ ಸಿಗ್ನೇಚರ್ ಹೀಗೆ ಮಾಡಿ ತಂದಿದ್ದೇನೆ ಅಷ್ಟೇ. ಇಲ್ಲಿಂದ ಹೀಗೆ ಬರೆದು ನೀವು ಈ ಡಿಗ್ರಿಯಲ್ಲಿ ಇಡುವಾಗ ನೀವು ಅಂದ್ರೆ ಕೋನ ಮಾಪಕವನ್ನು ಇಡುವುದು 140 150 ಡಿಗ್ರಿಯೇ ತೋರಿಸ್ಬೇಕು. ಆಗ ಮಾತ್ರ ನೀವು ಲೈಫಲ್ಲಿ ಜಯ ಗಳಿಸ್ತೀರಾ. ಇಲ್ಲಂದ್ರೆ ಇದು ಎಲ್ಲಿ ಹೋದ್ರೂ ಕೂಡ ನಿಮಗೆ ಅಷ್ಟು ಸಕ್ಸಸ್ ಆಗುವುದಿಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ಒಂದೇ ಗೀಟ್ ಎಳಿಬೇಕು ಇಲ್ಲಿಂದ ನೇರ ಇಲ್ಲಿಗೆ. ಈ ಒಂದು ಗೀಟ್ ಎಳಿದಾಗ ಏನಾಗ್ತದೆ ಅಂದ್ರೆ ಇದು ನಿಮಗೆ ತುಂಬಾನೇ ಸಪೋರ್ಟೇಬಲ್ ಅಂತ ಬರ್ತಾ ಉಂಟು, ತುಂಬಾನೇ ಸಪೋರ್ಟ್ ಸಿಗ್ತದೆ ಲೈಫಲ್ಲಿ. ಮತ್ತೆ ಈ ಗೇಟ್ ನೋಡಿ, ಇಲ್ಲಿಂದ ಇಷ್ಟು ಬಂದ್ರೆ ಮತ್ತೆ ಇಲ್ಲಿಂದ ಇಷ್ಟಿದೆ ಈ ಗೇಟು. ಅಂದ್ರೆ ನೀವು ಮುಂದಕ್ಕೆ ಹೋಗೋದು ಯಾವುದೇ ರೀತಿ ಅಡ್ಡಿ ಆತಂಕಗಳು ಇರುವುದಿಲ್ಲ, ನೇರವಾಗಿ ನೀವು ಮುಂದೆ ಹೋಗ್ತೀರಾ, ನೇರವಾಗಿ ಯಾವುದೇ ಸಾಧನೆಗಳನ್ನು ಸಾಧಿಸಿಕೊಳ್ತಾರೆ ಅಂತ ಬರ್ತಾ ಉಂಟು. ಇದೆಲ್ಲ ತುಂಬಾನೇ ಸಿಂಪಲ್. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸಿಗ್ನೇಚರ್ ಅಂದ್ರೆ ನಮ್ಮ ಒಂದು ಮನಸ್ಸಿನ ಗ್ರಾಫ್. ಇದು ನೀವು ಮನಸ್ಥಿತಿ ಹೇಗಿರ್ತದೆ ಅದೇ ರೀತಿ ನಿಮ್ಮ ಸಿಗ್ನೇಚರ್ ಇರ್ತದೆ. ನಿಮ್ಮ ಮನಸ್ಥಿತಿ ಕ್ಲಿಯರ್ ಇದ್ರೆ ಸಿಗ್ನೇಚರ್ ಕೂಡ ಕ್ಲಿಯರ್ ಆಗಿ ಹೀಗೆ ಬರಬೇಕು ನಿಮ್ದು. ಆಗ ನಿಮ್ಗೆ ಏನಾಗ್ತದೆ, ನೀವು ಏನು ಗುರಿ ಇಟ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡೋಕೆ ನಿಮಗೆ ತುಂಬಾನೇ ಒಂದು ಸಪೋರ್ಟ್ ಸಿಗ್ತದೆ ಇಲ್ಲಿಂದ. ಖಂಡಿತ ನೀವು ಮಾಡಿ ನೋಡಿ, ಇದರಿಂದ ಗೆದ್ದು ಬರ್ತೀರಾ ನೀವು. ಯಾವುದೇ ರೀತಿಯ ಸಿಗ್ನೇಚರ್ ಇದ್ರೂ ಕೂಡ ಅದನ್ನು ಈ ರೀತಿ ಮಾಡ್ಕೊಳ್ಳಿ. ನಾನೊಂದು ಹೇಳ್ತೇನೆ ನಿಮಗೆ, ನೀವೀಗೊಂದು 10ನೇ ಕ್ಲಾಸ್ ಅಥವಾ ನೀವು ಡಿಗ್ರಿ ಹೋಗ್ತಾ ಇದ್ದೀರ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಈ ರೀತಿ. ಅದ್ರ ಸಿಗ್ನೇಚರ್ ಮಾಡಿ ನೀವು ತುಂಬಾ ಕೋಟ್ಯಾಧೀಶ ಅದು ಅಂತ ತಿಳ್ಕೊಳ್ಳಿ. ಆಗ ಬೇಕಾದ್ರೆ ನೀವು, ನಿಮ್ಗೆ ಯಾರಾದ್ರೂ ಹೆದರಿಕೆ ಅದು ಫೋರ್ಜರಿ ಮಾಡ್ತಾರಂತ, ಆಗ ಬೇಕಾದ್ರೆ ನಿಮ್ಮ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಆದ್ರೆ ಆ ಶೈಲಿಯನ್ನು ಚೇಂಜ್ ಮಾಡಿಕೊಂಡು ಕೂಡ ಈ ಡಿಗ್ರಿ ಏನಿದೆ ಅದು ಮಾತ್ರ ಇಲ್ಲಿಗೆ ಬರಬೇಕು, ಅಂದ್ರೆ ಮಾತ್ರ ನಿಮಗೆ ತುಂಬಾನೇ ಒಳ್ಳೆಯದಾಗ್ತದೆ. ವಿಜಯರಾಜ್ ಅವರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟು ಸಿಗ್ನೇಚರ್ನ ಬಗ್ಗೆ, ಇನ್ನಷ್ಟು ವಿಷಯಗಳ ಬಗ್ಗೆ ನಾವು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.